ಫ್ರೆಂಡ್ಸ್, ಇದು ಮದುವೆಯ ಹಿಂದಿನ ದಿನದ ನಾಂದಿ ದಿನದ ವ್ಲಾಗ್ ಆಗಿರುತ್ತೆ. ಇಲ್ಲಿ ನಾಂದಿ ಕಾರ್ಯಕ್ರಮ ಅಂದರೆ ಹಿಂದಿನ ವಿಡಿಯೋದಲ್ಲಿ ನಾನು ಅಕ್ಷತಾ ಕಲಸಿ ಓದನ್ನು ತೋರಿಸಿದ್ದೀನಿ. ಈಗ ಇಲ್ಲಿ ಗಣಹವನ ಮತ್ತು ನಾಂದಿ ಕಾರ್ಯಕ್ರಮ ಇರುತ್ತೆ. ಇಲ್ಲಿ ನಾಂದಿ ಕಾರ್ಯಕ್ರಮ ತುಂಬ ಏನೂ ಇರಲ್ಲ, ಯಾಕಂದರೆ ಕನ್ಯಾ ಸಂಸ್ಕಾರ ಆಗಿರುವಂಥ ಹೆಣ್ಣು ಮಕ್ಕಳಿಗೆ ತುಂಬ ವಿಶೇಷವಾಗಿ ಎಲ್ಲ ಮಾಡಲ್ಲ. ಅಂದರೆ ಕನ್ಯಾ ಸಂಸ್ಕಾರ ಚಿಕ್ಕವರಿರುವಾಗಲೇ ಆಗಿರುತ್ತೆ. ಹಾಗಾಗಿ ಇಲ್ಲಿ ಒಂದಷ್ಟು ಸಣ್ಣ ಸಣ್ಣ ಕಾರ್ಯಕ್ರಮಗಳು ಮಾತ್ರ ಇರುತ್ತೆ. ಹಾಗಾಗಿ ಇಲ್ಲಿ ಗಣಹವನ ಮತ್ತು ಒಂದಷ್ಟು ಕಾರ್ಯಕ್ರಮಗಳು ಇತ್ತು. ಮನೆಯಲ್ಲಿ ಇಟ್ಕೊಂಡಿರೋದು ಗೃಹ ಶಾಂತಿಯನ್ನು ಇಟ್ಕೊಂಡಿದ್ರು. ಅದನ್ನು ಇಲ್ಲಿ ತಯಾರಿಗಳನ್ನು ಮಾಡಿ ಅದಕ್ಕೆ ಅಂತ ಇಲ್ಲಿ ಬಂದಿದ್ದಾರೆ. ಈ ಕಾರ್ಯಕ್ರಮಗಳು ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನು ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಗಣಹವನ ನಡೀತಾ ಇದೆ. ಹಾಗೆ ಯಾರ್ಯಾರು ಬಂದಿದ್ರು, ಹೇಗೆಲ್ಲ ಇತ್ತು ಈ ದಿನ ಅಂತ ನೋಡೋಣ. ನೋಡ್ಬೋದು, ನಮ್ಮ ಮದುಮಗಳು ಇಲ್ಲಿ ರೆಡಿಯಾಗಿದ್ದಾಳೆ. ಸೌರಭ ಅವಳೇ ಹಾಕಿರುವಂಥ ರಂಗೋಲಿ ತುಂಬ ಸರಿಯಾಗಿ ತೋರಿಸಿಲ್ಲ ಅಂತ ಅನಿಸುತ್ತೆ ನಾನಲ್ಲಿ. ಹಾಗೆ ಇಲ್ಲಿ ನೋಡಿ, ಗಣಮ ಮುಗಿದಿದೆ ಆದಷ್ಟು ಮತ್ತು ಗೃಹ ಶಾಂತಿಯನ್ನು ಏರ್ಪಾಟು ಮಾಡಲಾಗಿತ್ತು. ತುಂಬ ಜನರು ಬಂದಿದ್ದರು. ಮಧ್ಯಾಹ್ನ ನಾನು ಆ ಟೈಮಲ್ಲಿ ಅಷ್ಟೊಂದು ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಯಾಕಂದರೆ ನಾನು ಆ ಟೈಮಲ್ಲಿ ಅಲ್ಲಿ ಇರಲಿಲ್ಲ. ನಾನು ಎಷ್ಟು ಟೈಮಲ್ಲಿ ಅಲ್ಲಿದ್ನೋ ಆ ಟೈಮಲ್ಲಿ ನಾನು ಒಂದಷ್ಟು ವೀಡಿಯೋಸ್ಗಳನ್ನು ತೊಗೊಂಡಿದ್ದೀನಿ ಅಷ್ಟೇ. ಒಂದಷ್ಟು ಮೆಮೊರೀಸ್ ಇರುತ್ತೆ. ಇನ್ನು ಯಾವಾಗಲಾದರೂ ಈ ವಿಡಿಯೋಸನ್ನು ನೋಡಿದಾಗ ನಮಗೆ ಖುಷಿ ಆಗುತ್ತೆ ಅನ್ನೋ ಉದ್ದೇಶದಿಂದ ನಮ್ಮನೆ ಕಾರ್ಯಕ್ರಮಗಳನ್ನು ನಾನಿಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಒಂದಷ್ಟು ಹಾಕ್ಕೋತೀನಿ. ಮತ್ತು ಉಳಿದ ಬೇರೆಯವ್ರ ಮನೆ ಕಾರ್ಯಕ್ರಮಕ್ಕೆ ಹೋದಾಗೆಲ್ಲ ನಾನು ಯಾವುದೇ ವಿಡಿಯೋಸನ್ನು ಮಾಡಿ ಹಾಕಲ್ಲ. ನೋಡ್ಬೋದು, ಇದಿಷ್ಟು ನಮ್ಮನೆ ಕಾರ್ಯಕ್ರಮ ಆಗಿತ್ತು. ಯಾವ್ಯಾವ ಕಾರ್ಯಕ್ರಮ ಇರುತ್ತೆ ಅಂತ ನಮ್ಮನೆಯವರೆಲ್ಲ ಒಂದಷ್ಟು ಹಾಕು ಅಂತ ಪ್ರೋತ್ಸಾಹ ಕೊಡ್ತಾರೆ. ಹಾಗಾಗಿ ನಾನು ಈ ವಿಡಿಯೋಸ್ಗಳನ್ನೆಲ್ಲ ಮಾಡಿ ಇಟ್ಕೋತೀನಿ. ಮುಂದೆ ಯಾವಾಗಾದರೂ ಈ ಕಾರ್ಯಕ್ರಮಗಳನ್ನೆಲ್ಲ ನಾವು ನೋಡಿದಾಗ ನಮಗೆ ಒಂದಷ್ಟು ಮೆಮೊರೀಸ್ ಇರುತ್ತೆ. ಹಾಗೆ ನೋಡಿ, ಇಲ್ಲಿ ಮದುಮಗಳಿಗೆ ಸೋದರತ್ತೆ ಅಂದರೆ ತಾಯಿಯ ಅಣ್ಣನ ಹೆಂಡತಿ, ಸೋದರ ಅತ್ತೆ. ಇಲ್ಲಿ ಅವಳಿಗೆ ಮಾಂಗಲ್ಯ ಅಂದರೆ ತವರು ಮನೆ ಮಾಂಗಲ್ಯವನ್ನು ತೊಡಿಸುತ್ತಿರುವುದು ಮತ್ತು ಕಾಲುಂಗ್ರವನ್ನು, ತಾಯಿ ಮನೆ ಕಾಲುಂಗ್ರವನ್ನು ಇಲ್ಲಿ ಕೊಡ್ತಾರೆ. ಅಂದರೆ ಮೊದಲನೇ ದಿವಸನೇ ಈ ಕಾರ್ಯಕ್ರಮಗಳನ್ನು ಕೊಡ್ತಾರೆ. ಒಂದಷ್ಟು ಅವಳಿಗೆ ಮಾಡಿರುವಂಥ ಕಾರ್ಯಕ್ರಮಗಳನ್ನ ನಾನಿಲ್ಲಿ ವಿಡಿಯೋಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಹಾಗಾಗಿ ಈ ಕಾರ್ಯಕ್ರಮಗಳನ್ನು ನಾನಿಲ್ಲಿ ತಗೋತಾ ಇದ್ದೀನಿ. ಏನೇನು ಮಾಡಿದ್ದಾರೆ ಅನ್ನೋದು ನಾನು ಒಂದಷ್ಟು ತಗೊಳ್ಳೋಕ್ಕಾಗಿಲ್ಲ. ಕನ್ಯಾ ಸಂಸ್ಕಾರ ಆಗಿರೋದ್ರಿಂದ ಒಂದಷ್ಟು ಕಾರ್ಯಕ್ರಮಗಳು ಇರಲ್ಲ. ನಮ್ಮ ಹವ್ಯಕ ಪದ್ಧತಿಯಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ಇರುತ್ತೆ ಅವರಿಗೆ. ಆದರೆ ಇಲ್ಲಿ ಇವಳಿಗೆ ಅಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡಿಲ್ಲ. ಅಂದರೆ ಚಿಕ್ಕವರಿರುವಾಗ ಈಗೆಲ್ಲ ಕನ್ಯಾ ಸಂಸ್ಕಾರ ಅಂತ ಮಾಡ್ತಾರೆ. ಅದು ಆಗಿರೋವಂಥ ಕನ್ಯೆಗೆ ಎಲ್ಲ ಕಾರ್ಯಕ್ರಮಗಳು ಮಾಡೋ ಅವಶ್ಯಕತೆ ಇರಲ್ಲ. ಒಂದು ಸಾರಿ ಆಗಿರುತ್ತೆ ಕನ್ಯಾ ಸಂಸ್ಕಾರ ಅಂತ, ಹಾಗಾಗಿ ಮಾಡಲ್ಲ. ನೋಡಿ, ಇಲ್ಲಿ ಮಾಂಗಲ್ಯವನ್ನು, ತವರು ಮನೆ ಮಾಂಗಲ್ಯವನ್ನು ಹಾಕ್ತಾ ಇರೋದು ಸೋದರತ್ತೆ. ಇಲ್ಲಿ ತಾಯಿ ತೊಡಿಸಲ್ಲ, ಸೋದರತ್ತೆಗೆ ಆ ಹಕ್ಕಿರತ್ತೆ. ತವರು ಮನೆ ಮಾಂಗಲ್ಯವನ್ನು ಅವರೇ ಹಾಕೋದು. ಹಾಗೆ ಕೊಳ್ಳನುಗಳು ಅಂತ ಕಟ್ತಾರೆ, ಅದನ್ನು ಕೂಡ ಅವರೇ ಕಟ್ಟೋದು. ನೋಡ್ಬೋದು, ಈ ಕಾರ್ಯಕ್ರಮಗಳನ್ನೆಲ್ಲ ಒಂದಷ್ಟು ತಗೊಂಡಿದ್ದೀನಿ. ನೋಡಿ, ಕಾಲುಂಗ್ರ ಹಾಕ್ತಾ ಇರೋದು. ಬನ್ನಿ ಫ್ರೆಂಡ್ಸ್, ನೋಡ್ತಾ ಹೋಗೋಣ ಯಾರೆಲ್ಲ ಬಂದಿದ್ರು, ಹೇಗೆಲ್ಲ ಇತ್ತು ಅಂತ. ಆ ಪುಟ್ಟಿ ತುಂಬ ಮುದ್ದಾಗಿ, ಅವಳ ದೊಡ್ಡಮ್ಮನ ಮೊಮ್ಮಗಳವಳು. ಅವಳು ಅಕ್ಷತವನ್ನು ಹಾಕ್ತಾ ಇದ್ದಾಳೆ ಅಲ್ಲಿ. ಹಾಗೆ ಅದಾದಮೇಲೆ ನಮಸ್ಕಾರ ಮಾಡ್ತಾ ಇರುವುದು ಅತ್ತೆಗೆ.
ಈಗ ಕಲಶದ ನೀರನ್ನು ಅವಳಿಗೆ ಅಂದರೆ ಸ್ನಾನ ಮಾಡಿಸ್ಬೇಕಾಗಿತ್ತು, ಅದರ ಬದಲು ಈ ರೀತಿ ಕಲಶದ ನೀರಿನಲ್ಲಿ ಪ್ರೋಕ್ಷಣೆ ಮಾಡ್ತಾ ಇರೋದು. ಹಾಗೆ ಅವರಿಗೆ ಆರತಿಯನ್ನು ಮಾಡ್ತಾರೆ. ಈಗ ಸೋದರತ್ತೆ ಅವಳ ತಾಯಿ ಎಲ್ಲ ಸೇರಿಕೊಂಡು ಆರತಿಯನ್ನು ಮಾಡ್ತಾ ಇರೋದು. ಇದು 2 ಆರತಿ ಇರುತ್ತೆ. 2 ಆರತಿಯನ್ನು ತಂದೆ ತಾಯಿ ಮತ್ತು ಸೋರಬಾಳಿಗೆ ಎತ್ತುತ್ತಿರುವುದು. ಹಾಗೆ ಇಲ್ಲಿ ಸಂಜೆ ಉದುಕ್ ಶಾಂತಿ ಅಂತ ಕಾರ್ಯಕ್ರಮ ಇರುತ್ತೆ. ದೇವರ ಕಾರ್ಯಕ್ರಮ ಅದು ನಡೆಯುತ್ತೆ. ಎಲ್ಲ ವೈದಿಕರು ಸೇರಿ ಮಾಡುವಂಥ ಕಾರ್ಯಕ್ರಮ. ನಮ್ಮ ಅಕ್ಕ ಮತ್ತು ಅತ್ತಿಗೆ ಇರುವಲ್ಲಿ ಹಾಡನ್ನು ಹೇಳಿದರು. ಧನ್ಯವಾದಗಳು. ಇದೇ ರೀತಿ ಹವ್ಯಕ ಮದುವೆಗಳಲ್ಲಿ ಅಥವಾ ಯಾವುದೇ ಕಾರ್ಯಕ್ರಮಗಳಲ್ಲಿ ಮಹಿಳೆಯರು ಹಾಡನ್ನು ಹೇಳ್ತಾರೆ. ಆ ಹಾಡು ತುಂಬ ಕೇಳಲಿಕ್ಕೆ ಸೊಗಸಾಗಿರುತ್ತೆ. ಹಾಗೆ ಇಲ್ಲಿಗೆ ನಾಂದಿ ದಿನದ ಪ್ರೋಗ್ರಾಮ್ ಎಲ್ಲ ಮುಗಿಯುತ್ತೆ. ಇನ್ನು ಊಟ ಇರುತ್ತೆ, ರಾತ್ರಿ ಊಟ. ಇದಾದ ನಂತರ ಈ ನಾಂದಿ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳು ಮುಗಿಯುತ್ತೆ. ಈ ವಿಡಿಯೋಸ್ ಕೂಡ ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟು ಮದುವೆ ವಿಡಿಯೋಸ್ ಎಲ್ಲ ಬರುತ್ತೆ. ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ವಿಡಿಯೋಸನ್ನು ನೋಡಿ ಆನಂದಿಸಿ ಅಂತ ಹೇಳ್ತಾ ಈ ವಿಡಿಯೋಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಮತ್ತೆ ಇಲ್ಲಿ 2 ಆರತಿಗಳಿರುತ್ತೆ. ಎಲ್ಲ ಕಾರ್ಯಕ್ರಮಗಳು ಆದ ತಕ್ಷಣ 2 ಆರತಿಗಳು ಇರುತ್ತೆ. ಆರತಿ ಆದಮೇಲೆ ಆ ದೀಪವನ್ನು ದೇವರ ಒಳಗೆ ತೆಗೆದುಕೊಂಡು ಹೋಗಿ ಅಲ್ಲಿ ನಮಸ್ಕಾರವನ್ನು ಮಾಡಿ ಆ ಕಾರ್ಯಕ್ರಮ ಸಂಪನ್ನವಾಗಿದೆ ಅಂತ ಅರ್ಥ. ಅಲ್ಲಿ ಮಂತ್ರಾಕ್ಷತೆ ಕೂಡ ಇರುತ್ತೆ. ಪ್ರತಿಯೊಂದು ಕಾರ್ಯಕ್ರಮ ಆದಮೇಲೂ ಕೂಡ ಮಂತ್ರಾಕ್ಷತೆ ಅಂತ ತಗೋತಾವ ತೀರ್ಥ ಪ್ರಸಾದಗಳನ್ನು ತೆಗೆದುಕೊಳ್ತೀವಿ.
ನೋಡಿ, ಎಲ್ಲರೂ ನಮಸ್ಕಾರ ಮಾಡಿ ತೀರ್ಥ ಪ್ರಸಾದವನ್ನು ತೆಗೆದುಕೊಳ್ತೀವಿ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.